ಮತ್ತೊಂದು ವ್ಲಾಗ್ಗೆ ಸ್ವಾಗತ ಅಂತ ಹೇಳ್ತಾ ಇರೋದು. ಸೊ ಈ ಒಂದು ಜೋಶಿಂದ ಸ್ಟಾರ್ಟ್ ಮಾಡೋಣ ಬನ್ನಿ ಈ ವ್ಲಾಗ್ನ. ವೈಬ್ ಇನ್ ಮೆಜೆಸ್ಟಿಕ್. ಸೊ ಗಂಟೆ ಆಗಿದೆ ಇವಾಗ ಒಂದು 9:15 ಹತ್ರ. ಇಟ್ಸ್ ಅ ಸಂಡೇ ನೈಟ್ ಇನ್ ಬ್ಯಾಂಗ್ಳೂರ್. ಅಶ್ವಮೇಧ ಎಲ್ಲಿಂದಪ್ಪ ಇದು? ಬೆಂಗಳೂರು, ತುಮಕೂರು. ನಮ್ಮ ಕರ್ನಾಟಕ ಸಾರಿಗೆ ರಾಜವಲಿಕ್ಕಿಂತ ಒಂದು 20 to 30% ಕಂಫರ್ಟ್ ಆಗಿದೆ. ಸೊ ಇವತ್ತು ನಾನು ಪಲ್ಲಕ್ಕಿಲಿ ಹೋಗ್ತಿರೋದು. ಸೊ ಎಸ್, ನೀವು ಟೈಟಲ್ ಡಿಸ್ಕ್ರಿಪ್ಷನ್ ಎಲ್ಲ ನೋಡಿರ್ತೀರ ಎಲ್ಲಿಗೆ ಅಂತ. ಸೊ ಹೊಸದಾಗಿ ಬಿಟ್ರೆ ಅದು ಪಲ್ಲಕ್ಕಿನ. ಬಟ್ ಯಾ, ಜಸ್ಟ್ ಚೆಕ್ ಔಟ್ ದ ವೈಬ್, ಲೈಕ್ ಹೌ ಇಸ್ ಇಟ್. ಇಟ್ ಗೋಸ್ ವಿತ್ ದ ಹುಬ್ಳಿ, ಆಮೇಲೆ ಧಾರವಾಡ ಎಲ್ಲ ಈ ಕಡೆ ಫಸ್ಟ್ ಟರ್ಮಿನಲ್ಗೆ. ಸೊ ಸೆಕೆಂಡ್ ಟರ್ಮಿನಲ್ಲು ನಮ್ಮ ಹೊರನಾಡು, ಶೃಂಗೇರಿ, ಮಂಗಳೂರು. ಸೊ ಎಸ್ ನಾನ್ AC ಸ್ಲೀಪರ್ ಹೋಗ್ತದೆ. ದಿಸ್ ನಾರ್ಮಲ್ ಸ್ಲೀಪರ್, ಬಟ್ ಪಲ್ಲಕ್ಕಿ ಒಂದು ಸ್ವಲ್ಪ ಅಗೇನ್ ಅಪ್ಡೇಟೆಡ್ ವರ್ಷನ್ ಇವಾಗ ಆ ಥರ ಬಿಡ್ತಾ ಇದೆ. ಸೊ ಬೆಂಗಳೂರಲ್ಲಿ ಈ ಕಡೆಗೆ KSRTC ಲಾಸ್ಟ್ ಟೈಮ್ ಹೇಳ್ದಂಗೆ, ಆ ಕಡೆಗೆ BMTC ಬರುತ್ತೆ. ಸೊ ನಮ್ಮದು ಇವಾಗ ಇರೋದು 2A ಅಲ್ಲಿ. ಸೊ ಲೆಟ್ಸ್ ಗೋ. ಮೇಲ್ಗಡೆಲ್ಲ ಏನೋ ಮಾಡ್ಯಾರ, ತುಂಬ ಚೆನ್ನಾಗಿ ಮಾಡ್ಯಾರ. ಇನ್ಫ್ರಾಸ್ಟ್ರಕ್ಚರ್ ಹ್ಯಾಸ್ ರಿಯಲಿ ಇಂಪ್ರೂವ್ಡ್. ರಿಯಲಿ ಗುಡ್. ಬಾ ಎಷ್ಟು ವೆಹಿಕಲ್ಸ್ ಇಲ್ಲಿ. ಓ ಮೈ ಗಾಡ್. ನಾನು ಕೇಳ್ತೀನಿ, ಇಷ್ಟು ದಿವಸ ಯಾಕೆ ಅಪ್ಲೋಡ್ ಮಾಡಲಿಲ್ಲ ಅಂತಂದರೆ ನಿಜವಾಗ್ಲೂ ಟೈಮ್ ಇರಲಿಲ್ಲ, ಟು ಬಿ ಆನೆಸ್ಟ್. ಬಟ್ ಫ್ರಮ್ ನೌ ಆನ್ ಲೆಟ್ಸ್ ರೀಸ್ಟಾರ್ಟ್ ಅವರ್ ಯೂಟ್ಯೂಬ್ ಜರ್ನಿ. ಸೊ ಇಟ್ಸ್ ಪರ್ಫೆಕ್ಟ್. ಐಲ್ ಬಿ ಶೋಯಿಂಗ್ ಯು ದ ಟರ್ಮಿನಲ್ 2 ಎಂಟ್ರೆನ್ಸ್. ಇವಾಗ ಹೆಂಗೆ ಮಾಡ್ಯಾರ ನೋಡೋಣ. ಜಸ್ಟ್ ಚೆಕ್ ದ ವೈಬ್, ಹೌ ಇಸ್ ಇಟ್. ಸೊ ಈ ಕಡೆ ಎಲ್ಲ ಅಶ್ವಮೇಧನ ಏನಾದಿತ್ತು ಗಾಡಿ, ರಾಜಹಂಸನ ಏನಾದರೂ ಕರ್ನಾಟಕ ಸಾರಿಗೆಗೆ ಕನ್ವರ್ಟ್ ಮಾಡಿಬಿಟ್ಟಿಯಾರ. ಪೆಂಡಿಂಗ್ ಹೊಡೆದು ನೋಡೋಣ ಬನ್ನಿ. ಡ್ರೈವರ್ ಅವರು ಪರ್ಮಿಷನ್ ಕೊಟ್ಟರು. ಸರ್ ಅಣ್ಣ, ನಿಮ್ಮ ಹೆಸರು? ರಂಗಸ್ವಾಮಿ. ಎಷ್ಟು ಕಿಲೋಮೀಟರ್ ಓಡಿದೆಯಲ್ಲ ಗಾಡಿ? 63,000. ವೆರಿ ಗುಡ್. ಓಕೆ. ಬಿಟ್ಟು ಇನ್ನು 20 days 30 days ಆಯ್ತಲ್ವಾ? 1 ತಿಂಗಳು ಹತ್ರ ಬಂತು. 2 months ಆಯ್ತಾ? ಓಕೆ. ಏನು ಡಿಫ್ರೆನ್ಸ್ ಇದೆ ಅಣ್ಣ ಇದಕ್ಕೂ ನಾನ್ AC ಸ್ಲೀಪರ್ಗೂ ಮತ್ತು ಪಲ್ಲಕ್ಕಿಗೂ ಏನು ಡಿಫ್ರೆನ್ಸ್ ಇದೆ? ಓಕೆ. ಹಾಂ ಸ್ವಲ್ಪ ಮಾಡಿಫಿಕೇಶನ್ ಆಗಿದೆ ಅಣ್ಣ. ಇದು ಡ್ರೈವರ್ ಕನ್ಸೋಲಲ್ಲಿ ಏನೇನು ಹೊಸದಾಗಿ ಬಿಟ್ಟಿದ್ದಾರೆ? BS6 ಅಂತಂದರೆ ಏನೇನು ಹೊಸದಾಗಿರುತ್ತೆ? BS6 ಅಂದರೆ ನಮ್ಗೆ ಇವಾಗ ಸೆನ್ಸರ್ ಸಿಸ್ಟಮ್ಸ್ ಅಂದರೆ ಮಾಡಿಫಿಕೇಶನ್ಸ್ ಇದ್ರಲ್ಲಿ ಮಾಡಿದಾನೆ ಅಷ್ಟೇ. ರೀಡಿಂಗ್ಸ್ ಎಲ್ಲ ಇದೆಯಲ್ಲ. ಓಕೆ. ಹಾಂ. ರೀಡಿಂಗ್ಸ್ ಎಲ್ಲ ಪ್ರತಿಯೊಂದು ಕೊಟ್ಟಿದ್ದಾನೆ. ಇಷ್ಟು ಕಿಲೋಮೀಟರ್ ಹೋಗ್ಬೋದು, ಇಷ್ಟು ಇದೆ. ಓಕೆ. ರೇಂಜ್. ಮೈಲೇಜ್. ಓಕೆ. ಎಷ್ಟು ಕೊಡ್ತಾರೆ ಅಣ್ಣ ಮೈಲೇಜ್? ಇದೆಲ್ಲ 5 ಕೊಡುತ್ತಾ? ಓಕೆ. ಹಾಂ. ಘಾಟ್ಗೆಲ್ಲ ಕಡಿಮೆ ಆಗುತ್ತೆ. ಬಟ್ ನೀವು ಒಂದ್ಸತಿ ಇವಾಗ ಫಿಲ್ ಮಾಡಿದ್ರೆ ಮೆಜೆಸ್ಟಿಕ್ಕಲ್ಲಿ ಕುಕ್ಕಸುವರ್ಣ ತನಕ ಹೋಗ್ಬೋದಾ? ಹೋಗ್ಬಿಟ್ಟು ಬರ್ಬೋದು. ಓಕೆ. 250 ಲೀಟರ್ಸ್ ಇರುತ್ತೆ. 250 ಲೀಟರ್ಸ್. ಓಕೆ. 1000 ಕಿಲೋಮೀಟರ್ಸ್ವರೆಗೂ 1100ವರೆಗೂ ಇದಿರುತ್ತೆ ರೇಂಜು. ಓಕೆ. 1300 ಕಿಲೋಮೀಟರ್ಗೂ ಹೊಡಿಬೋದು. ಸೇಮ್ ಸಕಲೇಶ್ಪುರ. ನಮ್ಮ ಗಾಡಿಗೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ, ಚಿಕ್ಕ ರೋಡು. ಸಿಂಗಲ್ ಅಲ್ವಾ? ಸಿಂಗಲ್. ಆಪೋಸಿಟ್ ಬರೋ ಗಾಡಿಗೆ ತುಂಬ. ಸೊ ಇಂಜಿನ್ ನಾಯ್ಸ್ ತುಂಬಾ ಕಮ್ಮಿ ಆಗಿದೆ ನೋಡ್ಬೋದು ಅಂತಂದರೆ. ಸೊ ಡ್ರೈವರ್ಸ್ಗೆ ಅಲ್ಲೊಂದು ಫ್ಯಾನ್ ಕೊಟ್ಟಿದ್ದಾರೆ ಚಿಕ್ಕದಾಗೆ. ಆಮೇಲೆ ಇಲ್ಲಿ ಮಲ್ಕೋಬೋದಾ? ಇಲ್ಲಿ ಓಪನ್ ಮಾಡ್ಕೊಂಡು. ಓಕೆ. ಇದೇನು ಸರ್ ಇದು? ಸ್ಪೀಕ್ ಟೇಪ್ ರಿಕಾರ್ಡರ್. ಓಕೆ. ಮೈಕ್. ಓಕೆ. ಅನೌನ್ಸ್ಮೆಂಟ್ಗೆ. ಓಕೆ. ಎನಿ ಎಮರ್ಜೆನ್ಸೀಸ್. ಸೊ ಇನ್ನೊಂದೇನು ಅಬ್ಸರ್ವ್ ಮಾಡಿದೆ ಅಂತಂದರೆ, ಆ ಹಿಂದ್ಗಡೆ ಬ್ಯಾಕ್ ಸೆನ್ಸರ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಇಫ್ ಎನಿವನ್ ಅದ ಲೈಟ್ ಅನ್ನೋದು ಇಟ್ಸ್ ರಿಯಲಿ ಗುಡ್. ನೋಡಿದ್ರಾ? ಟೀಟ್ ಅಂತ ನೋಡ್ಬೋದು. ವೆರಿ ಗುಡ್. ಓಕೆ. ಸೊ ನನಗೆ ಇವ್ರ ಬ್ಯಾಜಿಂಗೇ ಇಷ್ಟ ನೋಡಿ. ಇಲ್ಲಿ ಹ್ಯಾಪಿನೆಸ್ ಇಸ್ ಟ್ರಾವೆಲಿಂಗ್ ಪಲ್ಲಕ್ಕಿ ಅಂತ ಬರ್ದಿದ್ದಾರೆ. ತುಂಬ ಖಾಲಿದೆ ನಮ್ಮ ಬಸ್ ಮಾತ್ರ. ರಿಸರ್ವ್ ಮಾಡಿರೋದು ನಾನು ಜಸ್ಟ್ KSRTC ಚೆಕ್ ಮಾಡಿದೆ. ಇಟ್ಸ್ ಜಸ್ಟ್ 7 seats ಬುಕ್ ಆಗಿದೆ ಈ ಗಾಡಿಗೆ. ಖಾಲಿ ಗಾಡಿ ನೋಡೋಣ. ಅದಕ್ಕೆ ಪಾಪ ಕಸ್ಟಮರ್ಸ್ನ ಕಾಯ್ತಾರೆ ಇವರು. 10:25 ಹೊರಡಬೇಕು. ಎಸ್ ಇವಾಗ
ಒಳಗಡೆ ಹೋಗೋಣ. It's very comfortable. ಸೊ ಇದೊಂದು ಸೀಟ್ ಆಗುತ್ತೆ. ಆ್ಯಂಡ್ ಇವಾಗ ಅದೇ ಈ ಥರ ಒಂದು ಸೀಟಿಂಗು ಹೊಸದಾಗಿರೋದು ಸೂಪರ್. ಎಕ್ಸಾಕ್ಟಾಗಿ 10:24-2025 ಹೊರಡ್ಬೇಕಾದ್ರೆ ಗಾಡಿ ಇದು. ಪರ್ಫೆಕ್ಟ್. ಮ್ಯಾಸ್ಟಿಕ್ ಇನ್ ದ ರೈಟ್ಸ್. ಆಲ್ಮೋಸ್ಟ್ ಆಲ್ ಎವ್ರಿ ಡೇ ಬುಕ್ ಆಗಿರ್ತಾಣ ಫುಲ್ ಬಸ್ಸು. ಎಲ್ಲ ದಿನ ಆಗಲ್ಲ, ವೀಕೆಂಡ್ ಸ್ವಲ್ಪ ಆಗಿರುತ್ತೆ, ಕೆಲವು ದಿನ ಆಗಲ್ಲ, ಕಡಿಮೆ ಇರುತ್ತೆ. ಹಾಂ. ಸೊ ಅವ್ರೇನು ಬೈಯಲ್ವಾ ಇದು KSRTC ಅವ್ರೇನಾದ್ರು? ಆನ್ಲೈನ್ ಅಲ್ವಾ, ನಾವು ಬರೀತೀವಿ. ಬರ್ಲಿಲ್ಲ ಇದ್ರೆ ಜನ ಇದ್ರೆ ಅವರೇ ಬರ್ತಾರೆ, ಫುಲ್ ಆಗುತ್ತೆ. ಓಕೆ. ಜನ ಇಲ್ಲ ಅಂದ್ರೆ ನಾವೇನು ಮಾಡಲ್ಲ. ಅಂತ ಆದಷ್ಟು ಶ್ರಮ ನಾವು ವಹಿಸ್ತೀವಿ. ಓಕೆ ಓಕೆ ಓಕೆ. ನಾಳೆ ಆ ಕಡೆಯಿಂದ ಫುಲ್ ಆಗುತ್ತೆ. ನಾವು ಒಂದೇ ಥರ ಇರಲ್ಲ. ಹಾಂ ಹಾಂ. ಹೌದೌದು, ಅದೇ ಹೌದು, ಕರೆಕ್ಟ್ ಹೌದು ಹೌದು ಕರೆಕ್ಟ್. ಸೊ ಆಸ್ ಆಫ್ ನಾವು ಕರ್ನಾಟಕ ಸಾರಿಗೆ ಫ್ರೀ ಇದೆ ಬಸ್ಸಸ್ ಫಾರ್ ವುಮೆನ್. as on the date is 28th April 2024. So yes, ಅಣ್ಣ ಅದು ಡಿಸ್ಪ್ಲೇ CCTV ಹಿಂದ್ಗಡೆ ಬ್ಯಾಕ್ ಕ್ಯಾಮ್ರಾನ? ಅದು ಬ್ಯಾಕ್ ಕ್ಯಾಮ್ರಾ. ಓಕೆ. ಸೂಪರ್ ನೋಡಿ, ಏನು ಟೆಕ್ನಾಲಜಿ ಬಂದ್ಬಿಟ್ಟಿದೆ. ಬ್ಯಾಕ್ ಕ್ಯಾಮ್ರಾ. ಹೌದು ಕರೆಕ್ಟ್ ಹಾಂ. ಬಟ್ ಜಾಸ್ತಿ ಯೂಸ್ ಮಾಡಲ್ಲ, ನೀವೇನು ಯೂಸ್ ಮಾಡಲ್ಲ ಅಂದಲ್ಲ? ಓಕೆ ಓಕೆ. ಸೊ ಇದು ನೋಡುವ ಶಿವಮೊಗ್ಗ ಗಾಡಿ, ಬೆಂಗಳೂರು ಶಿವಮೊಗ್ಗ. ನಾವಿವಾಗ ಗೋವಾದ ಹತ್ರ ಇವಿ. ಸೊ ಇಲ್ಲಿಂದ ಏನಾಗುತ್ತೆ ಅಂತಂದರೆ ಪ್ರೈವೇಟ್ ಬಸ್ಸಸ್ಸು ಟೇಕ್ ಓವರ್ ಆಗುತ್ತೆ. ಸೊ ಅದಕ್ಕೆ ಏನು ಮಾಡ್ತಾರೆ KSRTC ಅವರು, ಇದು ಸಾಕಾಗೋಗಿದೆ, ಇನ್ನು ಈ ಟ್ರಾಫಿಕಲ್ಲಿ ಓಡಿಸೋಕ್ಕಾಗಲ್ಲ, ಆ ಕಡೆ ಎಲ್ಲೇನು ಹೋಗ್ಬಿಟ್ರೆ ಕಂಪ್ಲೀಟ್ ಪ್ರೈವೇಟ್ ಬಸ್ಸಸ್ ಅವರು ಸುಮ್ಮನೆ ಹಾಲ್ಟ್ ಹಾಕೊಂಡ್ಬಿಟ್ಟಿರ್ತಾರೆ. ಸೊ ಅದಕ್ಕೆ ದೇ ಜಸ್ಟ್ ಕಮ್ ಟು ದ ಮೇನ್ ರೋಡ್ಸ್ ಆ್ಯಂಡ್ ಪಿಕ್ ಇಫ್ ಎನಿವನ್ ಇಸ್ ದೇರ್. ಏನಾದರೂ ಇದ್ದರೆ ಮಾತ್ರ, ಮುಂಚೆನೇ ಬುಕ್ ಮಾಡಿದರೆ ಮಾತ್ರ ಲೆಫ್ಟ್ ಹೊಡಿತಾರೆ, ಇಲ್ಲ ಅಂತಂದರೆ ದೇ ಜಸ್ಟ್ ಮೂವ್ ಅಂಡ್ ಸ್ಟ್ರೈಟ್ ಮೇನ್ ರೋಡ್ಸ್. ಒಂದು ಪಿಕಪ್ ಇತ್ತು, ಆಮೇಲೆ ಡೈರೆಕ್ಟ್ ನೆಕ್ಸ್ಟು ಬ್ರೇಕ್ ಎಲ್ಲಿ ಸರ್? ನೆಕ್ಸ್ಟು ಇದು ನೆಲಮಂಗಲ ರೋಡಲ್ಲಿ ಯಾವುದೋ ಒಂದು ಇದು ಮಾಡ್ತೀರಾ? ಯಡಿಯೂರು. ಸೊ ಯಡಿಯೂರಲ್ಲ ನೆಕ್ಸ್ಟ್ ಬ್ರೇಕು. ಸೊ ಅಲ್ಲಿವರೆಗೂ ನಾನ್ ಸ್ಟಾಪ್ ಗಾಡಿ ಇದು. ಮೀನಿಂಗ್ ಆಫ್ ಲಾಂಗ್ ಸ್ಟಾಪ್ ಗೋವರ್ಧನ್. ಮೆಜೆಸ್ಟಿಕಲ್ಲಿ ಒಂದು ಮೇಜರ್ ಸ್ಟಾಪು, ಗೋವರ್ಧನು ಡೈರೆಕ್ಟ್ ಟು ಸುಬ್ರಹ್ಮಣ್ಯ. ಯಾವ್ದು ನಾನ್ ಸ್ಲೀಪರ್ ಗಾಡಿ ಸುಮ್ಮನೆ ಬಿಡ್ತಾನೆ ಇಲ್ಲಪ್ಪ ಜಾಗ. ಓ ಡಮಾರ್ ಡಿಮಿಳ್ ಬೇರೆ ಅಂತದೆ. ಬ್ರೋ ವೈ ಇಸ್ ದಿಸ್ ಗೈ ಕಮಿಂಗ್ ಲೈಕ್ ದಿಸ್? pass. So now we are going to reach Aggivi. The time is around 10:55. Okay, focus ಆಗ್ತಾಯಿಲ್ಲ. ಓಕೆ ಪರ್ಫೆಕ್ಟ್. ಸೊ ಅಷ್ಟೇ, ಯಾಕೆ ಯಾರೂ ಬರ್ತಾಯಿಲ್ಲ. ಒಂದೆರಡು ಸತಿ ಕೂಗಿದ್ರು, ಅದೆಲ್ಲ ಅದು ಸಕಲೇಶ್ವರ ಕುಟೀಶ್ವರಣ್ಯ ಅವರಿಲ್ಲ. ಅದು ಇನ್ನೊಂದೇನು ಗೊತ್ತಾ, ಅದು ಫ್ರೀಯಾಗಿ ಕೊಟ್ಟಿದ್ದರಿಂದ ಬರ್ತಾಯಿಲ್ಲ ಜನಗಳು. ದಟ್ ಇಸ್ ಆಲ್ಸೋ ದ ಥಿಂಗ್. ಸೊ ಇದಾಯಿತು, ನೆಲಮಂಗಲ ಒಂದು ಟೋಲ್ ಆಯಿತು. ಹೋಗಿದ ತಕ್ಷಣ ಸೂಪರಾಗಿ ಹೋಗ್ತದೆ ಗಾಡಿ. 80 ಲಾಕ್ ಆಗಿದೆ.
ಸೊ ಸೊ 80 km/h ಆ್ಯಂಡ್ ದೆನ್ ಐರಾವತ 100 ಲಾಕು. ಸೊ ಆ ಥರನೇ. ಬಟ್ ಆದರೆ ಈ ಪ್ರೈವೇಟ್ ಗಾಡಿಗಳು ನೋಡ್ಬೋದು ನೀವು, ಸುಗಮ ಟ್ರಾವೆಲ್ಸ್ ಇದು ಹೋಗುತ್ತೆ, ಅದು ಲಾಕ್ ಮಾಡಿರಲ್ಲ. ಬಟ್ ಲಿಮಿಟ್ ಮಾಡಬೇಕಾಗತ್ತೆ ಅವರು 80-100ಗೆ ಲಿಮಿಟ್ ಮಾಡಬೇಕಾಗತ್ತೆ. ಸೊ ಮುಂದೆ ಬರ್ತಾರೋದು ನೈಸ್ ರೋಡು, ಮೇಲ್ಗಡೆ ನೈಸ್ ರೋಡ್ ಹೋಗ್ತದೆ ನೋಡಿ. ಸೀಟ್ ನಂಬರ್ 22 ಬುಕ್ ಮಾಡಿದ್ದು ನಾನು. ಅಪ್ಪರ್ ಬರ್ತ್ 22 ಆ್ಯಂಡ್ ಲೋವರ್ ಬರ್ತ್ 7 ಆ ಥರ ಮೆನ್ಷನ್ ಆಗಿದೆ. ಆಗ್ತದೆ ಹಂಗೆ. ದೇರ್ ಇಸ್ ಅ USB port ಆ್ಯಂಡ್ ಆಸ್ ವೆಲ್ ಆಸ್ 2 ಸಾಕೆಟ್ಸ್. ಆ್ಯಂಡ್ ಇದೇನು ಅರ್ಥ ಆಗಲಿಲ್ಲ ನನಗೆ. ಲೈಟ್ ಬರ್ತಲ್ಲ ಇಲ್ಲಿ. ಓಕೆ, ಲೈಟ್ ಬರ್ತಾಯಿಲ್ಲ. ಸೊ ಆ ಕಡೆನೂ ಸೇಮ್ ಕೊಟ್ಟಿದ್ದಾರೆ, USB port with 2 sockets. This isn't working. ಸೊ ಬ್ರ್ಯಾಂಡ್ ಹೈಫೈ ಮನೇಲಿ ಹಾಕೋ ಬ್ರ್ಯಾಂಡ್ ಹಾಕ್ಯಾರೆ. ಬಟ್ ಓಕೆ, ಬಟ್ ಆದರೆ ಕಾರ್ ಥರ ಸೀಟಿಂಗ್ ಇದೆ, ಕೂತ್ಕೊಂಡಾದ್ರೂ ಹೋಗ್ಬೋದು, ಇಲ್ಲ ಮಲ್ಕೊಂಡಾದ್ರೂ ಹೋಗ್ಬೋದು. ಈ ಕಡೆ ಏನು ಮಾಡ್ಯಾರೆ ಅಂತಂದರೆ ಒಂದು ಬಾಟ್ಲ್ ಹೋಲ್ಡರ್ ವಿತ್ ನನ್ನ ಬಾಟ್ಲಲ್ಲೇ ಬಿಟ್ಟು ಬಂದ ಕೂಲ್, ಒಂದು ಲಗೇಜ್ ಕ್ಯಾರಿಯರ್ ಟೈಪ್ ಸ್ಮಾಲ್ ಐಟಮ್ ಇಟ್ಕೋಕೆ. ಕರ್ಟನ್ ಓಪನ್ ಮಾಡ್ತಾ ಅಂತಂದರೆ ಸೂಪರ್ ವ್ಯೂ ವಿತ್ ಸ್ವಲ್ಪ ಸ್ಟ್ರಗಲ್ ಮಾಡಬೇಕು ಅಂತ ಈ ವಿಂಡೋ ತೆಗಿಬೇಕು. ಜನಯ್ಯ ಅಂತಂದು ಎರಡೂ ಕೈ ಉಪಯೋಗಿಸಿ ಕಿಟಕಿ ತೆಗೆದಿದ್ದಾಯಿತು. ಸೊ ಒಳ್ಳೆ ವ್ಯೂ. ನಾನು ಯಾಕೆ ಅಪ್ಪರ್ ತೊಗೊಳ್ಳೋದು ಅಂತಂದರೆ ಕಂಫರ್ಟ್ ಒಂದು ಸ್ವಲ್ಪ ಕಮ್ಮಿ ಆಗ್ಬೋದು, ಬಟ್ ಆದರೆ ಮೇಲ್ಗಡೆಯಿಂದ ವ್ಯೂ ನೋಡೋಕ್ಕೆ ಚೆಂದ. ಸೂಪರ್. ಸಿ ದಟ್ ವಿಲ್ ಡಿಸ್ಟ್ರಾಕ್ಟ್ ದ ಡ್ರೈವರ್. ಆರ್ ಹಿಂದ್ಗಡೆ ನೋಡಬೇಕು ಅಂತಂದರೆ ಅವ್ರಿಗೆ ಕಷ್ಟ ಆಗುತ್ತೆ. ಸೊ ಅದನ್ನ ಹೊರಗಡೆ ಇಟ್ಕೋಬೇಕು ಆ್ಯಕ್ಚುಲಾಗಿ. ಹಾರ್ನ್ ಕ್ರೇಜಿ. ಸ್ಲೀಪರ್ ಕೋಚ್ ಅಪ್ಪ ಅದು. ಫ್ರೆಂಡ್ಸ್, ಇದು ವೋಲ್ವೋ V9R. ಇದು ವಿಜಯಲ್ಯಾಂಡ್, ಇದು ವಿ ಆರ್ ಎಲ್ ಬಂದು. ಸೊ ನಾನು ಹೈಟ್ ಇಟ್ಕೊಂಡಿದ್ದೀನಿ ನೋಡಿ. ಈ ಗಾಡಿ ತುಂಬಾ ಹೈಟ್ ಆಗಿದೆ. ಇದು ಸೇಮ್ ಇದು 2 ಸ್ಲೀಪರು ಆ್ಯಕ್ಚುಲಾಗಿ. ಬಟ್ ತುಂಬ ಹೈಟ್ ಇದೆ ಗಾಡಿ. ಇದು ಬಾಡಿ ರೋಲ್ ಇರುತ್ತೆ ಅನಿಸುತ್ತೆ. ಯಾ ನೋಡ್ಬೋದು ಎಷ್ಟು ಡಿಫ್ರೆನ್ಸ್. ಇದೆಲ್ಲ ಮಂಗಳೂರು ಹೋಗೋ ಗಾಡಿ. ಅದು ಅಡ್ವಾನ್ಸ್ ಟ್ರಕ್ಕಿಂದ ಬೆಳ್ಳಾಗುತ್ತೆ. ಸೂಪರ್. ನೋಡ್ಬೋದು ಅಶೋಕಲ್ಲ ನಿಮ್ಮದು ಬೆಳ್ಳಬೇಕಾಗುತ್ತೆ ಗಾಡಿ. ಅದು ಐದರ ಬಸ್ ಆಗ್ಬೋದು, ಇಲ್ಲ ಟ್ರಕ್ ಆಗ್ಬೋದು. ಅದು ಇನ್ನೊಂದು ಅಬ್ಸರ್ವ್ ಮಾಡಿದೆ. ಸೊ ಒನ್ಸ್ ಆ ಲೈಟೆಲ್ಲ ಹೋಯ್ತಲ್ಲ, ಅಪ್ಪಬ್ಬತ್ತೆಲ್ಲ ಫಿಲಿನ್ ಆದಮೇಲೆ ನೆಲಮಂಗಲ ಹತ್ರ ಎಲ್ಲ ಕಂಪ್ಲೀಟಾಗಿ ಲೈಟ್ಸ್ ಆಫ್ ಮಾಡಿದ್ರು. ಆವಾಗ ಇದೊಂದು ವರ್ಕ್ ಆಗಿ ಸ್ಟಾರ್ಟ್ ಆಯಿತು. ಆ್ಯಂಡ್ ವಿಲ್ ಜಸ್ಟ್ ಚೆಕ್ ಇಟ್ ಯೂರ್ ಆಲ್ಸೋ. ಪರ್ಫೆಕ್ಟ್. ಸೊ ಒಳ್ಳೆ ಬೆಳಕು ಬರುತ್ತೆ. ಪರ್ಫೆಕ್ಟ್. ಸಾಮಾನು ತಗೋಬೇಕು, ಆಮೇಲೆ ಸಡನ್ನಾಗಿ ಏನೋ ಆಯಿತು ಅಂತಂದರೆ ತುಂಬ ಚೆನ್ನಾಗಿ ಮಾಡ್ಯಾರ ಇದನ್ನ. ಪರ್ಫೆಕ್ಟ್. ನಿಯರ್ ನೆಲಮಂಗಲ. ಸೊ ಸ್ಟ್ರೈಟ್ ಹೋದರೆ ನಮ್ಮ ಹುಬ್ಬಳ್ಳಿ, ಆಮೇಲೆ ಇದು ತುಮಕೂರಲ್ಲ, ತುಮಕೂರು ಚಿತ್ರದುರ್ಗ ಆ ಕಡೆ. ಇನ್ನು ಲೆಫ್ಟ್ ತೊಗೊಂಡ್ರೆ ನಮ್ಮ ಹಾಸನ. ವಿ ಆರ್ ಇನ್ ದ್ಯಾಟ್ ಜಂಕ್ಷನ್. ಪರ್ಫೆಕ್ಟ್. ಸೊ ಎಸ್ ಎಕ್ಸಾಕ್ಟ್ 5:05ಗೆ ಕುಕ್ಕೆ ಸುಬ್ರಹ್ಮಣ್ಯ ತಕ್ಕಿದ್ದಾರೆ. ಸೊ ಐ ಲೆಟ್ ಯು ನೋ ವಾಟ್ ಇಸ್ ದ ಕಂಫರ್ಟ್ ಲೆವೆಲ್. ಇವಾಗ 5:11 ಓಕೆನಾ. ಬಟ್ ಡಿಸೈನ್ ಮಾಡಿರೋದು 5-7 ಆರ್ 5-6 ಪೀಪಲ್ಗೆ. ಸೊ ಏನಾಗುತ್ತೆ, ಕ್ರಾಸಾಗಿ ಮಲ್ಕೋಬೇಕಾಗತ್ತೆ. ದ ಕಂಫರ್ಟ್ ಲೆವೆಲ್ ಇಸ್ ನಾಟ್ ಅಪ್ ಟು ಮಾರ್ಕ್ ಐ ಗೆಸ್.
ಇನ್ನು ಸ್ವಲ್ಪ ದೊಡ್ಡದು ಮಾಡಬೇಕಾಯಿತು. ನಾನು ಇನ್ನೂ ಲೆಂತ್ ಇರುತ್ತೆ ಅಂತ ಅಂದ್ಕೊಂಡೆ ದ್ಯಾನ್ ದ ನಾರ್ಮಲ್ ಸ್ಲೀಪರ್, ಬಟ್ ಇಟ್ಸ್ ಫೇಲ್ಡ್ ಟು ಡೂ ದ್ಯಾಟ್. ಸೊ ಎಸ್, ಸ್ವಲ್ಪ ಬೆನ್ನು ನೋವ್ತದೆ. ನೋಡುವ ಏನಾಗುತ್ತೆ ಅಂತ. ಓಕೆ, ಸೊ ಎಸ್, ಇವಾಗ ಕುಕ್ಕಸೊಂಡಕ್ಕೆ ರೀಚ್ ಆಗೀವಿ. ಮೈ ಗಾಡ್, ದ ವೆದರ್ ಇಸ್ ಅಲ್ಲೆಲ್ ಹ್ಯೂಮಿಡ್. ಇದು ಚಿಲ್ಲಾಗಿ ಏನಿಲ್ಲ, ಇಟ್ಸ್ ಅಲ್ಲೆಲ್ ಹ್ಯೂಮಿಡ್ ಅಷ್ಟೇ. ಸೊ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದೀನಿ. ಹ್ಯಾವ್ ಅ ಗುಡ್ ಈವ್ನಿಂಗ್. See you.